ನನ್ನ ಯೂಟ್ಯೂಬ್ ಕುಟುಂಬಕ್ಕೆ ಮತ್ತೊಮ್ಮೆ ನನ್ನ ಪುಟ್ಟ ಪ್ರಪಂಚಕ್ಕೆ ಸ್ವಾಗತ. ನಾನು ತುಂಬ ದಿನದಿಂದ ಕತೆ ಹೇಳ್ತೀನಿ ಅಂತ ಹೇಳಿ ಒಂದೇ ಕತೆ ಹೇಳಿ ಸ್ಟಾಪ್ ಮಾಡಿದ್ದೆ. ಇವತ್ತು ನಾನೊಂದು ಕತೆಯೊಂದಿಗೆ ಬಂದಿದ್ದೀನಿ. ಆ ಕತೆ ಈ ಸಮಾಜದಲ್ಲಿ ಏನು ನಡೀತಿದೆಯೋ ಅದ್ರ ಬಗ್ಗೆನೇ ಆಗಿರುತ್ತೆ. ಹಾಗಾಗಿ ಪೂರ್ತಿ ಕಥೆಯನ್ನು ನೋಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಹೇಳಿ ನೆಕ್ಸ್ಟು ಯಾವ ರೀತಿ ಕತೆಗಳನ್ನ ಹೇಳಬೇಕು ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಕತೆ ಟೈಟಲ್ ನೋಡಿದ ತಕ್ಷಣ ನಿಮ್ಗೆ ಅನಿಸಿರುತ್ತೆ ಯಾವುದ್ರ ಬಗ್ಗೆ ನಾನು ಇವತ್ತು ಕತೆ ಹೇಳ್ತಾ ಇದ್ದೀನಿ ಅಂತ. ಆಫ್ಟರ್ ಮ್ಯಾರೇಜ್ ಲವ್ ಸ್ಟೋರೀಸ್ ಅಂತ. ಇತ್ತೀಚೆಗೆ ಏನಾಗಿದೆ ಅಂತ ಹೇಳಿದ್ರೆ ಎಲ್ಲ ಕಡೆ ಡಿವೋರ್ಸ್ ಆಗ್ತಿದೆ. ಡಿವೋರ್ಸ್ ಆಗೋಕ್ಕೆ ಮೇನ್ ಕಾರಣ ಏನು ಅಂತ ಹೇಳಿದ್ರೆ, ಮದುವೆ ಆದಮೇಲೆ ಗಂಡನ ಬಿಟ್ಟು ಅಥವಾ ಹೆಂಡತಿ ಬಿಟ್ಟು ತನ್ನ ಸಂಗಾತಿಯನ್ನು ಬಿಟ್ಟು ಬೇರೆ ವ್ಯಕ್ತಿಯೊಂದಿಗೆ ಪ್ರೀತಿ ಆಗ್ತಿದೆ. ಸೊ ಆ ಪ್ರೀತಿಯಿಂದನೇ ಎಷ್ಟೋ ಸಂಸಾರಗಳಲ್ಲಿ ಬಿರುಕಾಗಿ ವಿಚ್ಛೇದನಗಳು ಪಡಿತಾ ಇದ್ದಾರೆ. ಸೊ ಬೇರೆಯವ್ರ ಮೇಲೆ ಪ್ರೀತಿ ಆಗೋದಕ್ಕೆ ಏನು ಕಾರಣ ಇರಬಹುದು, ಏನೇನು ಕಾರಣ ಆಗುತ್ತೆ ಬೇರೆಯವ್ರ ಮೇಲೆ ಪ್ರೀತಿ ಆಗೋದಕ್ಕೆ, ಮದುವೆ ಆದಮೇಲೆ ಬೇರೆ ವ್ಯಕ್ತಿ ಮೇಲೆ ಪ್ರೀತಿ ಆಗೋದಕ್ಕೆ ಏನು ಕಾರಣಗಳು ಬರುತ್ತೆ, ಯಾವ ಕಾರಣಗಳಿಂದಾಗಿ ಬೇರೆ ವ್ಯಕ್ತಿ ಮೇಲೆ ಪ್ರೀತಿ ಆಗುತ್ತೆ ಅನ್ನೋದರ ಒಂದು ಕಥೆಯನ್ನು ಹೇಳ್ತಾ ಇದ್ದೀನಿ. ಇದೇ ಟಾಪಿಕ್ ಮೇಲೆ ಅಂದರೆ ಇದೇ ವಿಷಯದ ಮೇಲೆ ಒಂದು 5-6 ಕತೆ ಬರೆದಿದ್ದೀನಿ ನಾನು. ಸೊ ಇವತ್ತು ಒಂದು ಕಥೆಯನ್ನು ಹೇಳ್ತಾ ಇದ್ದೀನಿ. ಅದು ಹುಡುಗಿನೂ ಒಳ್ಳೆಯವಳು, ಹುಡುಗನೂ ಒಳ್ಳೆಯವರು, ಆದರೂ ಕೂಡ ಅವ್ರಿಗೆ ಬೇರೆಯವ್ರ ಮೇಲೆ ಪ್ರೀತಿ ಆಗುತ್ತೆ. ಯಾಕೆ ಆ ರೀತಿ ಪ್ರೀತಿ ಆಯಿತು ಅನ್ನೋದನ್ನು ಇವತ್ತು ನಾನು ನಿಮಗೆ ಹೇಳ್ತೀನಿ. ಸೊ ಬೇರೆ ಕಥೆಗಳಲ್ಲಿ ಹುಡುಗ ಕೆಟ್ಟವನಾಗಿರ್ತಾನೆ ಅಥವಾ ಹುಡುಗಿ ಕೆಟ್ಟವರಾಗಿರ್ತಾಳೆ, ಅವಳು ಬೇರೆಯವ್ರ ಸಂಸಾರನ ಹಾಳು ಮಾಡೋದಕ್ಕೆ ಹೋಗ್ತಾಳೆ ಅಥವಾ ಆತ ಬೇರೆಯವ್ರ ಸಂಸಾರನ ಹಾಳು ಮಾಡಿರ್ತಾನೆ. ಆದರೆ ಇವತ್ತು ನಾನು ಹೇಳ್ತಿರೋ ಕಥೆಯಲ್ಲಿ ಹುಡುಗನೂ ಒಳ್ಳೆಯವನು, ಹುಡುಗಿನೂ ಒಳ್ಳೆಯವಳು, ಆದರೂ ಅವ್ರಿಗೆ ಬೇರೆ ವ್ಯಕ್ತಿಗಳ ಮೇಲೆ ಪ್ರೀತಿ ಆಗುತ್ತೆ. ಯಾಕೆ ಆ ರೀತಿ ಪ್ರೀತಿ ಆಗುತ್ತೆ ಅನ್ನೋದನ್ನು ಈ ಕಥೆ ಮೂಲಕ ನಿಮ್ಗೆ ಹೇಳ್ತಾ ಇದ್ದೀನಿ. ಒಂದು ಮಧ್ಯಮ ಕುಟುಂಬ. ಆ ಕುಟುಂಬದಲ್ಲಿ ಅಪ್ಪ, ಅಮ್ಮ, ಮಗಳು ಮತ್ತು ಮಗ ಇರ್ತಾರೆ. ತುಂಬಾ ಪ್ರೀತಿಯಿಂದ ಇರ್ತಾರೆ, ಒಬ್ರಿಗೊಬ್ರು ತುಂಬ ಪ್ರೀತಿಯಿಂದ ಇರ್ತಾರೆ. ಮಗಳು ಅಂದರೆ ಅಪ್ಪಂಗೆ ಪ್ರಾಣ. ಮಗಳು ಡಿಗ್ರಿ ಮಾಡ್ಕೊಂಡಿರ್ತಾಳೆ, ಅವಳಿಗೆ ಮದುವೆ ವಯಸ್ಸು ಬರುತ್ತೆ. ಆವಾಗ ಹುಡುಗ ನೋಡೋದಕ್ಕೆ ಶುರು ಮಾಡ್ತಾರೆ. ಹುಡುಗ ನೋಡೋದಕ್ಕೆ ಶುರು ಮಾಡಿದಾಗ ಎಲ್ಲ ಕಡೆಯಿಂದ ಒಳ್ಳೊಳ್ಳೆ ವರಗಳೇ ಬರುತ್ತೆ. ಆದರೆ ಅವ್ರಿಗೆ ಒಂದು ಹುಡುಗ ತುಂಬ ಇಷ್ಟ ಆಗ್ತಾರೆ. ಆ ಹುಡುಗ ನೋಡೋದಕ್ಕೆ ತುಂಬ ಚೆನ್ನಾಗಿರ್ತಾನೆ, ಜೊತೆಗೆ ಅವನು ಕೂಡ ಡಿಗ್ರಿ ಮಾಡಿರ್ತಾನೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಬೆಂಗಳೂರಲ್ಲಿ ಅವನಿಗೊಂದು ಸ್ವಂತ ಮನೆ ಇರುತ್ತೆ. ಆ ಬೆಂಗಳೂರಲ್ಲಿ ಸ್ವಂತ ಮನೆ ಇದೆ ಅನ್ನೋ ವಿಚಾರನೇ ನಮ್ಮಂಥ ಮಧ್ಯಮ ವರ್ಗದವ್ರಿಗೆ ಅದೇ ಒಂದು ಖುಷಿ ವಿಚಾರ ಅಲ್ವಾ. ಸಿಟಿಲಿ ಒಂದು ಮನೆ ಇದೆ ಅಂತ ಹೇಳಿದ್ರೆ ಅಪ್ಪ ಅಮ್ಮಂಗೆ ಅದೇ ಒಂದು ದೊಡ್ಡ ವಿಚಾರ. ಅವನಿಗೆ ಸಿಟಿಲಿ ಒಂದು ಮನೆ ಇರುತ್ತೆ, ಆದರೆ ಅಪ್ಪ ಅಮ್ಮ ಇರೋದಿಲ್ಲ. ಜೊತೆಗೆ ಅವನು ಒಂದು ಗ್ಯಾರೇಜ್ ಇಟ್ಕೊಂಡಿರ್ತಾನೆ, ಸ್ವಂತ ಗ್ಯಾರೇಜು. ಒಂದು 2-3 ಜನ ಆಳುಗಳನ್ನ ಇಟ್ಕೊಂಡು, ಕೆಲಸದವ್ರನ್ನ ಇಟ್ಕೊಂಡು ಅವ್ರ ಕೈಲಿ ಕೆಲಸ ಮಾಡಿಸ್ಕೊಂಡು ಆರಾಮಾಗಿರ್ತಾನೆ. ಸೊ ಬೇರೆಯವರೆಲ್ಲ ಕೇಳಿದಾಗ ಹುಡುಗ ತುಂಬ ಒಳ್ಳೆಯ ಹುಡುಗ, ತುಂಬ ಕಷ್ಟಪಟ್ಟು ದುಡಿತಾ ಇದ್ದಾನೆ. ಕಷ್ಟಪಟ್ಟು ದುಡಿದು ಅವ್ನ ಮದುವೆಗೆಲ್ಲ ದುಡ್ಡು ಹೊಂದಿಸ್ಕೊಂಡಿದ್ದಾನೆ, ಅವನು ಕೈಯಲ್ಲಿ ದುಡ್ಡು ಕೂಡ ಇಟ್ಕೊಂಡಿದ್ದಾನೆ ಅಂತ ಹೇಳ್ತಾರೆ. ಸೊ ಹಾಗಾಗಿ ಹುಡುಗನೂ ಚೆನ್ನಾಗಿದ್ದಾನೆ, ಡಿಗ್ರಿ ಮಾಡಿದ್ದಾನೆ, ಜೊತೆಗೆ ಸ್ವಂತ ಗ್ಯಾರೇಜ್ ಇದೆ, ಬೆಂಗಳೂರಲ್ಲಿ ಸ್ವಂತ ಮನೆ ಇದೆ ಅಂತ ಹೇಳಿ ಮಗಳನ್ನ ಕೊಟ್ಟು ಮದುವೆ ಮಾಡ್ತಾರೆ. ಮಗಳು ಕೂಡ ಯಾರನ್ನೂ ಪ್ರೀತಿ ಮಾಡಿರೋದಿಲ್ಲ ಅವಳು. ಸೊ ಹುಡುಗನ ನೋಡಿದ ತಕ್ಷಣ ಇಷ್ಟ ಆಗುತ್ತೆ. ನಮ್ಮ ಅಪ್ಪ ಅಮ್ಮ ತೋರಿಸಿದ ಹುಡುಗನ್ನೇ ಮದುವೆ ಆಗಬೇಕಂತ ಹೇಳಿ ಆ ಹುಡುಗನ ಜೊತೆ ಮದುವೆ ಆಗುತ್ತೆ. ಮದುವೆ ಆದ ಸ್ವಲ್ಪ ದಿನದವರೆಗೆ ತುಂಬಾ ಚೆನ್ನಾಗಿರ್ತಾರೆ. ಈಗಿನ ಕಾಲದ ಹೆಣ್ಮಕ್ಳಿಗೆ ಹೆಂಗೆ ಅಂದರೆ ಸೋಷಿಯಲ್ ಮೀಡಿಯಾಗಳಲ್ಲಿ ನೋಡ್ತಾ ಇರ್ತಾರಲ್ವ, ಅವ್ರು ಅಲ್ಲಿಗೆ ಹೋಗೋದು, ಇವ್ರು ಇಲ್ಲಿಗೆ ಹೋಗೋದು, ಅವ್ರಿಗೆ ಏನು ಬೇಕದು ಕೊಡಿಸೋದು, ಅದು ಇದು ಎಲ್ಲ ನೋಡ್ತಿರ್ತಾರೆ. ಸೊ ಅವಳಿಗೂ ಹಾಗೆ ಅನಿಸುತ್ತೆ, ನನ್ನ ಗಂಡ ಚೆನ್ನಾಗಿ ದುಡಿತಾ ಇದ್ದಾನೆ, ಅವ್ನು ನನಗೇನು ಕೇಳ್ತಾನೆ, ನಾನು ಏನು ಕೇಳ್ತೀನಿ ಅದನ್ನು ತಂದು ಕೊಡ್ತಾನೆ, ಎಲ್ಲಿಗೆ ಬೇಕು ಅಲ್ಲಿಗೆ ಕರ್ಕೊಂಡು ಹೋಗ್ತಾನೆ. ನಾನಂತೂ ಹಳ್ಳಿ ಇದ್ದಿದ್ದಲ್ವ, ಸೊ ಸಿಟಿಗೆ ಹೋದ್ಮೇಲೆ ಇಲ್ಲಿಗೆ ಬೇಕು ಅಲ್ಲಿಗೆ ಓಡಾಡ್ಬೋದು, ಎಲ್ಲಿಗೆ ಒಂದು ಮಾಲ್ಗಂತೆ ಇಲ್ಲಿಗಂತೆ ಅಂತ ಓಡಾಡ್ಬೋದು, ಶಾಪಿಂಗ್ ಎಲ್ಲ ಮಾಡಬಹುದು ಅಂತ ತುಂಬ ಆಸೆ ಇಟ್ಕೊಂಡಿರ್ತಾಳೆ. ಆದರೆ ಅದು ಆಗೋದಿಲ್ಲ. ಅವನು ತುಂಬಾ ಜಿಪುಣ ಆಗಿರ್ತಾನೆ. ಸಂಪಾದನೆ ಮಾಡ್ತಾನಿಲ್ಲ ಅಂತ ಅಲ್ಲ, ಆದರೆ ಅವನು ಅವಶ್ಯಕತೆಗೆ ಏನು ಬೇಕು ಅಷ್ಟು ವಸ್ತುಗಳನ್ನ ಮಾತ್ರ ಮನೆಗೆ ತರ್ತಿರ್ತಾನೆ. ಇವಾಗ ಮನೆಗೆ ಅಡುಗೆಗೆ ಬೇಕಾ ಅಡುಗೆ ಸಾಮಾನು ತರ್ತಿರ್ತಾನೆ, ಇವತ್ತಿಗೆ ಏನಕ್ಕಾದರೂ ಏನೋ ಒಂದು ವಸ್ತು ಬೇಕಾ ಅದೊಂದು ವಸ್ತು ಮಾತ್ರ ತಂದುಕೊಡ್ತಿರ್ತಾನೆ. ಅವನಿಗೆ ತುಂಬ ವೇಸ್ಟ್ ಆಗಿ ಖರ್ಚು ಮಾಡೋದು ಇಷ್ಟ ಇರೋದಿಲ್ಲ. ಸೊ ಹಾಗಾಗಿ ಅವಳೇನು ಕೇಳ್ತಾಳೆ, ಅಗತ್ಯಕ್ಕೆ ಏನು ಬೇಕು, ಅವಳೇನು ಕೇಳ್ತಾಳೆ ಅನ್ನೋದಕ್ಕಿಂತ ಅಗತ್ಯಕ್ಕೆ ಮನೆಗೆ ಏನು ಬೇಕು ಅದನ್ನು ಮಾತ್ರ ತಂದು ಕೊಡ್ತಿರ್ತಾನೆ. ಅವಳು ಸ್ವಲ್ಪ ದಿನ ಕೇಳ್ತಾಳೆ, ಅಲ್ಲಿಗೆ ಹೋಗೋಣ ಇಲ್ಲಿಗೆ ಹೋಗೋಣ ಅಂತ. ಅವನು ಇಲ್ಲ, ನನಗೆ ಎಲ್ಲೂ ಹೋಗೋದಕ್ಕೂ ಟೈಮ್ ಇರಲ್ಲ, ನನಗೆ ಗ್ಯಾರೇಜಲ್ಲಿ ಬೆಳಗ್ಗೆಯಿಂದ ಸಂಜೆವರೆಗೂ ಕೆಲಸ ಇರುತ್ತೆ, ಸರಿ ಕೆಲಸದವ್ರು ಕೂಡ ಬರ್ತಿಲ್ಲ, ನಾನು ಎಲ್ಲೂ ಕರ್ಕೊಂಡು ಹೋಗೋದಕ್ಕಾಗಲ್ಲ ಅಂತ ಹೇಳ್ತಾನೆ. ಆದರೆ ಅವಳ ಅಪ್ಪನ ಮನೆಯಲ್ಲಿ ಅವ್ರ ಅಪ್ಪ ಕೇಳಿದ ತಕ್ಷಣ ಅವಳಿಗೆ ಎಲ್ಲಿಗೆ ಬೇಕಲ್ಲೇ ಕರ್ಕೊಂಡು ಹೋಗಿ ಅಭ್ಯಾಸ ಮಾಡಿರ್ತಾರೆ. ಸಾಮಾನ್ಯವಾಗಿ ತಂದೆ ಅಂದರೆ ಹಾಗೆ, ಹೆಣ್ಮಕ್ಳು ವಿಚಾರಕ್ಕಂತೂ ಗಂಡು ಮಕ್ಕಳಿಗಿಂತ ಹೆಣ್ಮಕ್ಳು ವಿಚಾರಕ್ಕೆ
ಹೆಣ್ಮಕ್ಳು ಏನು ಕೇಳಿದ್ರು ಇಲ್ಲ ಅಂತ ಅನ್ನೋದಿಲ್ಲ. ಯಾಕಂದರೆ ಅವಳು ಮುಂದಿನ ಮನೆಗೆ ಹೋಗ್ಬಿಡ್ತಾಳೆ, ಹೊರಟೋದ್ಮೇಲೆ ನಾವು ಅವಳನ್ನ ನೋಡ್ಕೊಳ್ಳೋದಕ್ಕಾಗಲ್ಲ ಅಂತ ಹೇಳಿ ಅವಳು ಏನು ಕೇಳಿದ್ರು ತಂದು ಕೊಡ್ತಿರ್ತಾರೆ. ಅವಳಿಗೆ ತುಂಬ ನೋವಾಗುತ್ತೆ. ಅವಳು ಏನೇನೋ ಆಸೆ ಕನಸು ಇಟ್ಕೊಂಡು ಬಂದಿರ್ತಾಳೆ. ಅವಳ ಆಸೆ ಕನಸು ನಾವು ತಪ್ಪು ಅಂತ ಹೇಳೋಕ್ಕಾಗಲ್ಲ. ಹೆಣ್ಮಕ್ಳಿಗೆ ಸಾಮಾನ್ಯವಾಗಿ ಮದುವೆ ಆದಮೇಲೆ ಗಂಡನ ಜೊತೆ ಓಡಾಡಬೇಕು, ಶಾಪಿಂಗ್ ಮಾಡಬೇಕು, ಹೋಟೆಲಲ್ಲಿ ರೋಡ್ ಸೈಡಲ್ಲಿ ಇಲ್ಲಿ ಹೋಗಿ ತಿನ್ನಬೇಕು ಅನ್ನೋದು ಪ್ರತಿಯೊಬ್ಬರಿಗೂ ಆಸೆ ಇದ್ದೇ ಇರುತ್ತೆ. ಆದರೆ ಇವನು ಫುಲ್ಲು ಕಂಟ್ರೋಲ್ ಮಾಡಿದಾಗ ಅವಳು ತುಂಬ ಹಿಂಸೆ ಆದಂಗೆ ಅನಿಸುತ್ತೆ. ಏನಪ್ಪ ಇವನು ಬೆಂಗಳೂರಲ್ಲಿದ್ದಾನೆ, ಒಳ್ಳೆ ಕೆಲಸದಲ್ಲಿದ್ದಾನೆ ಅಂತ ಮದುವೆ ಆದರೆ ನನಗೋಸ್ಕರ ಏನೂ ಮಾಡ್ತಿಲ್ಲ, ನನಗೋಸ್ಕರ ಸಮಯ ಕೊಡ್ತಿಲ್ಲ ಅಂತ ಬೇಜಾರಾಗುತ್ತೆ. ಜೊತೆಗೆ ಅವ್ನು ಏನು ಮಾಡ್ತಾನಂದರೆ ವಾರಕ್ಕೊಂದ್ಸಲ ಕುಡಿಯೋದಕ್ಕೆ ಶುರು ಮಾಡ್ತಾನೆ. ಮದುವೆ ಆದ ಸ್ವಲ್ಪ ದಿನದಲ್ಲಿ ಏನೂ ಕುಡಿತಿರ್ಲಿಲ್ಲ, ಅದಾದಮೇಲೆ ವಾರಕ್ಕೊಂದ್ಸಲ ಕುಡಿಯೋದಕ್ಕೆ ಶುರು ಮಾಡ್ತಾನೆ. ಅದು ಅವಳಿಗೆ ಬೇಜಾರಾಗುತ್ತೆ. ಕುಡಿಬೇಡ, ಹಿಂಗೆ ಕುಡ್ಕೊಂಡು ಬರ್ತೀಯಾ ಹಾಗೆ ಹೀಗೆ ಅಂತ ಜಗಳ ಮಾಡ್ತಾಳೆ. ಜಗಳ ಮಾಡೋದಕ್ಕೆ ಶುರು ಮಾಡಿದಾಗ ನೀನು ಇದೇ ಥರ ಜಗಳ ಮಾಡಿದ್ರೆ ನಾನು ದಿನ ಕುಡ್ಕೊಂಡು ಬರ್ತೀನಿ, ನೀನು ಜಗಳ ಮಾಡಿಲ್ಲ ಅಂತ ಹೇಳಿದ್ರೆ ವಾರಕ್ಕೊಂದ್ಸಲ ಕುಡ್ಕೊಂಡು ಬರ್ತೀನಿ, ಅಭ್ಯಾಸ ಆಗಿಬಿಟ್ಟಿದೆ, ಸ್ವಲ್ಪ ಅರ್ಥ ಮಾಡ್ಕೊ ಅಂತ ಹೇಳ್ತಾನೆ. ಆದರೆ ಅವಳಿಗೆ ಅದು ತುಂಬ ನೋವು ಕೊಡುತ್ತೆ. ನಾನೇನು ಅಂದ್ಕೊಂಡಿದ್ನೋ ಆ ರೀತಿ ನನ್ನ ಗಂಡ ಇಲ್ಲ, ಬೇರೆ ಥರನೇ ಇದ್ದಾನೆ ಅಂತ ತುಂಬ ನೋವಾಗುತ್ತೆ. ಅದಾದ ಸ್ವಲ್ಪ ದಿನಕ್ಕೆ ಅವಳು ಪ್ರೆಗ್ನೆಂಟ್ ಆಗ್ತಾಳೆ. ಬಾಣಂತನಕ್ಕೆ ಅಮ್ಮನ ಮನೆಗೆ ಕರ್ಕೊಂಡು ಬರ್ತಾರೆ. ಅಮ್ಮನ ಮನೆಗೆ ಕರ್ಕೊಂಡು ಬಂದಮೇಲೆ ಅಮ್ಮನ ಹತ್ರ ಹೇಳ್ಕೊತಾಳೆ, ಅಪ್ಪ ಅಮ್ಮನ ಹತ್ರ ಹೇಳ್ಕೊತಾಳೆ, ನೀವು ಅವನು ತುಂಬ ಒಳ್ಳೆಯವನು, ದುಡಿತಾ ಇದ್ದಾನೆ ಅಂತ ಮದುವೆ ಮಾಡಿದ್ರೆ ನನಗೋಸ್ಕರ ಅವನೇನೂ ಮಾಡ್ತಿಲ್ಲ, ನನ್ನ ಮುಂದೆ ಮಗು ಇದೆ, ಮಗು ಇಟ್ಕೊಂಡು ನಾನು ಏನು ಮಾಡಲಿ ಅಂತ. ಬಿಡಮ್ಮ, ನೀನು ಜಗಳ ಮಾಡೋದಕ್ಕೆ ಹೋಗಬೇಡ, ಅನುಸರಿಸ್ಕೊಂಡು ಹೋಗು, ಎಲ್ಲ ಸರಿ ಹೋಗುತ್ತೆ, ನೀನು ಒಳ್ಳೆ ರೀತಿಯಲ್ಲಿ ಅವನ್ನ ಬದಲಾಯಿಸ್ಕೊ. ಈಗಿನ ಕಾಲದಲ್ಲಿ ಎಲ್ಲರೂ ಕುಡಿತಾರೆ. ಸಾಮಾನ್ಯವಾಗಿ ಮಧ್ಯಮ ವರ್ಗದಲ್ಲಿ ಏನು ಹೇಳ್ಕೊಡ್ತಾರೋ ಅದೇ ರೀತಿ ಬುದ್ಧಿಯನ್ನು ಅಮ್ಮ ಅಪ್ಪ ಇಬ್ಬರು ಹೇಳ್ಕೊಡ್ತಾರೆ. ನೀನು ಬದಲಾಯಿಸ್ಕೋ, ಎಲ್ಲರೂ ಕುಡಿತಾರೆ, ಅದು ಈಗಿನ ಸಮಾಜದಲ್ಲಿ ಪ್ರತಿಯೊಬ್ಬರು ಕುಡಿತಾರೆ, ಕುಡಿದಿರೋರು ಯಾರೂ ಇಲ್ಲ, ಅಪರೂಪ ಅಷ್ಟೇ, ಅರ್ಥ ಮಾಡ್ಕೋ ಹಾಗೆ ಹೀಗೆ ಅಂತ ಹೇಳಿ ಕಳಿಸ್ತಾರೆ. ಬಾಣಂತನ ಮುಗಿಸ್ಕೊಂಡು ಅವಳು ಗಂಡನ ಮನೆಗೆ ಹೋಗ್ತಾಳೆ. ಅವಾಗೇನೋ ಅವಳು ಒಬ್ಬಳೇ ಇದ್ಲು, ಏನು ತರ್ತಾರೋ ಅದರಲ್ಲೇ ಅಡ್ಜಸ್ಟ್ ಮಾಡ್ಕೊಂಡಿದ್ಲು. ಈಗ ಮಗುಗೋಸ್ಕರ ಮಗುಗೆ ಅದು ಬೇಕು ಇದು ಬೇಕು, ಬೇರೆ ಮಕ್ಕಳೆಲ್ಲ ಆ ಥರ ಆಟಾಡ್ತಾರೆ, ಈ ಥರ ಆಟಾಡ್ತಾರೆ, ಸೈಕಲ್ ಬೇಕು ಅವನಿಗೆ, ಸ್ಕೂಟರ್ ಬೇಕು, ಕಾರ್ ಬೇಕು, ಅವ್ನಿಗೊಳ್ಳೊಳ್ಳೆ ಆಟಿಕೆಗಳು ಬೇಕು, ಅವ್ನಿಗೊಳ್ಳೊಳ್ಳೆ ಬಟ್ಟೆ ಬೇಕು ಅಂತೆಲ್ಲ ಡಿಮ್ಯಾಂಡ್ ಮಾಡೋದಕ್ಕೆ ಶುರು ಮಾಡ್ತಾಳೆ. ಇವಳು ಏನೇ ಕೇಳಿದ್ರು ತಲೆ ಕೆಡಿಸ್ಕೊಳ್ಳೋದಿಲ್ಲ. ಬಟ್ಟೆ ಬೇಕಾ ವರ್ಷಕ್ಕೆ, ಅಂದರೆ ಹಬ್ಬಗಳಿಗೆ, ಬರ್ತ್ಡೇಗಳಿಗೆ, ಅದಕ್ಕಿದಕ್ಕೆ ತರ್ತಿರ್ತಾನಷ್ಟೇ, ಬೇರೆ ಯಾವುದಕ್ಕೂ ತರೋದಿಲ್ಲ. ಆವಾಗ ಅವಳಿಗೆ ತುಂಬ ನೋವಾಗುತ್ತೆ. ನಾನೇನೋ ಅಡ್ಜಸ್ಟ್ ಮಾಡಿಕೊಂಡೆ, ನನ್ನ ಮಗು ಕೂಡ ಇವನಿಂದ ಯಾಕೆ ಅಡ್ಜಸ್ಟ್ ಮಾಡ್ಕೋಬೇಕು ಹಾಗೆ ಹೀಗೆ ಅಂದ್ಕೊಂಡು ಏನು ಮಾಡ್ತಾಳವಳು, ವಾಟ್ಸಪ್ ಸ್ಟೇಟಸ್ಗೆ ಪ್ರತಿದಿನ, ಈಗ ಸೋಷಿಯಲ್ ಮೀಡಿಯಾಗಳಲ್ಲಿ ಎಲ್ಲ ಕಡೆ ನಿಮಗೆ ಯಾವ ರೀತಿ ನೋಡ್ತಿರೋ ಅದೇ ರೀತಿ ವಿಡಿಯೋಸ್ ಬರ್ತಾನೆ ಇರುತ್ತೆ. ಇವಳು ಬರೀ ನೋವಿಂದು, ಫೀಲಿಂಗ್ಸ್ದು, ಮದುವೆನೇ ಆಗಬಾರ್ದು, ಗಂಡ ಅಂದರೆ ಹೀಗೆ, ಗಂಡ ಅಂದರೆ ಹಂಗೆ ಅಂದ್ಕೊಂಡು ಡೈಲಿ ಸ್ಟೇಟಸ್ ಹಾಕೋದಕ್ಕೆ ಶುರು ಮಾಡ್ತಾಳೆ. ಸೊ ಡೈಲಿ ಸ್ಟೇಟಸ್ ಹಾಕೋದಕ್ಕೆ ಶುರು ಮಾಡಿದಾಗ ಅವರ ಹತ್ರದ ಸಂಬಂಧಿಕರು, ಫ್ರೆಂಡ್ಸ್ ಎಲ್ಲ ಕೆಲವರು ಅಯ್ಯೋ ಪಾಪ ಅಂತ ಅಂದ್ಕೊಂಡ್ರೆ, ಕೆಲವರು ಇವಳಿಗೇನು ಕೆಲಸ ಇಲ್ವಾ, ಸಂಸಾರ ಬಿಟ್ಟು ರೋಗ ರಟ್ಟು ಅಂತ ಹೇಳ್ತಾರಲ್ಲ, ಇವಳು ಸಂಸಾರದೆಲ್ಲ ಹೀಗೆಲ್ಲ ಹಾಕ್ಕೊಂಡಿದ್ದಾಳಲ್ಲ, ಗಂಡ ಹಾಗೆ ಗಂಡ ಹೀಗೆ ಅಂದರೆ ಡೈರೆಕ್ಟಾಗಿ ಹೇಳದೇ ಇದ್ರು ಸ್ಟೇಟಸಲ್ಲಿ ಒಂದು ವಿಡಿಯೋ ಮೂಲಕ ಹೇಳ್ಕೊಳ್ಳೋದು, ವಿಡಿಯೋ ಮೂಲಕ ಹಾಕೋದು, ಹಾಗೆ ಮಾಡ್ತಿರ್ತಾಳೆ. ಅದರಲ್ಲಿ ಒಬ್ಬ ಇವನ ಹತ್ರದ ಸಂಬಂಧಿಕರು ಹುಡುಗ ನೋಡ್ತಾನೆ. ಅವನಿಗಾಗಲೇ ಆಲ್ರೆಡಿ ಮದುವೆ ಆಗಿರುತ್ತೆ, ಮದುವೆ ಆಗಿ ಇಬ್ಬರು ಮಕ್ಕಳು ಕೂಡ ಇರ್ತಾರೆ, ಹೆಂಡತಿ ಕೂಡ ಇರ್ತಾಳೆ. ಅವ್ರ ಸಂಸಾರ ತುಂಬಾ ಚೆನ್ನಾಗಿರುತ್ತೆ, ಅವ್ನು ಚೆನ್ನಾಗಿ ದುಡಿತಿರ್ತಾನೆ, ಒಳ್ಳೆ ಕೆಲಸದಲ್ಲಿ ಇರ್ತಾನೆ. ಸೊ ಹಾಗಾಗಿ ಹೆಂಡತಿ ಮಕ್ಕಳನ್ನ ತುಂಬ ಚೆನ್ನಾಗಿ ನೋಡ್ಕೊತಿರ್ತಾನೆ. ಇವಳು ಹುಡುಗಿ ಸ್ಟೇಟಸ್ ಹಾಕೋದನ್ನ ನೋಡಿದಾಗ ಅವನು ಮನಸ್ಸಿಗೆ ಬೇಜಾರಾಗುತ್ತೆ. ಯಾಕಂತ ಹೇಳಿದ್ರೆ ಇವಳು ತುಂಬ ಒಳ್ಳೆ ಹುಡುಗಿ, ಯಾರನ್ನೂ ಪ್ರೀತಿ ಮಾಡಿರಲಿಲ್ಲ, ಯಾರನ್ನೂ ಕಣ್ಣೆತ್ತು ನೋಡಿರಲಿಲ್ಲ, ಅಪ್ಪ ಅಮ್ಮ ಯಾರಿಗೆ ಹೇಳಿದ್ರು ಅವ್ರಿಗೆ ಮದುವೆ ಆದಳು, ಮತ್ತು ಹೊರಗಡೆ ಎಲ್ಲೂ ಸುತ್ತಾಡೋದಕ್ಕೂ ಹೋಗ್ತಿರ್ಲಿಲ್ಲ ಅವ್ರ ಜೊತೆಗೆ ಅಂತೆಲ್ಲ ಅವನಿಗೆ ಒಳ್ಳೆ ಮನಸ್ಸಿರುತ್ತೆ. ಆಮೇಲೆ ಅವ್ರ ಅಪ್ಪ ಅಮ್ಮ ಕೂಡ ತುಂಬ ಒಳ್ಳೆಯವರು, ಮಗಳನ್ನ ಒಳ್ಳೆ ಕಡೆ ಮಾಡಬೇಕಂತ ಇಂಥ ಹುಡುಗನ ಕೊಟ್ಟಿದ್ದಾರಲ್ಲ ಅಂತ ಅಂದ್ಕೊಂಡು ಅವನು ಮೆಸೇಜ್ ಮಾಡೋದಕ್ಕೆ ಶುರು ಮಾಡ್ತಾನೆ. ಬೇಜಾರು ಮಾಡ್ಕೋಬೇಡ, ಯಾಕೆ ಹಿಂಗೆ ಇದು ಮಾಡ್ತೀಯಾ, ಫ್ರೆಂಡ್ ಥರ ನಾನು ಇರ್ತೀನಿ, ನಿಮ್ಗೆ ಏನೇ ಕಷ್ಟ ಆದರೂ ನನ್ನ ಹತ್ರ ಹೇಳ್ಕೊ ಹಾಗೆ ಹೀಗೆ ಅಂತ. ಸೊ ಅವಳು ಫಸ್ಟು ರಿಪ್ಲೈ ಮಾಡದೇ ಇದ್ರು, ಆಮೇಲೆ ಅವ್ನ ಮೆಸೇಜಸ್ ನೋಡಿ ಅವ್ಳಿಗೆ ರಿಪ್ಲೈ ಮಾಡಬೇಕಂತ ಅನಿಸುತ್ತೆ. ಸೊ ಅವ್ಳು ರಿಪ್ಲೈ ಮಾಡ್ತಾಳೆ, ಹೀಗೆಲ್ಲ ಹಿಂಸೆ ಕೊಡ್ತಾನೆ, ಏನೂ ತಂದುಕೊಡಲ್ಲ, ಹೊರಗಡೆ ಕರ್ಕೊಂಡು ಹೋಗಲ್ಲ, ನನ್ನ ಮಗುನ ಸರಿಯಾಗಿ ನೋಡ್ಕೊಳ್ಳಲ್ಲ ಅಂತ ಎಲ್ಲವನ್ನೂ ಹೇಳ್ಕೊಳ್ಳೋದಕ್ಕೆ ಶುರು ಮಾಡ್ತಾಳೆ. ಹಾಗೆ ಸ್ವಲ್ಪ ದಿನ ಇಬ್ಬರು ಮಾತಾಡ್ತಿರ್ತಾರೆ. ಆಮೇಲೆ ನಿನ್ನ ಹೆಂಡತಿ ಮಕ್ಕಳನ್ನ ಎಷ್ಟು ಚೆನ್ನಾಗಿ ನೋಡ್ಕೊತೀರಾ, ಹಂಗೆ ಹಿಂಗೆ ನಿಮ್ಮಂಥವ್ರು ಸಿಗಬೇಕಿತ್ತು ಅಂತ. ಇವನು ಕೂಡ ಇಲ್ಲ, ನೀನು ತುಂಬ ಒಳ್ಳೆ ಹುಡುಗಿ, ನಿನ್ಗೆ ಆ ಥರ ಗಂಡ ಅಲ್ಲ, ಹಾಗೆ ಹೀಗೆ ಅಂತ ಕನ್ವರ್ಜೇಷನ್ ಇಬ್ರಿಗೂ ಶುರು ಆಗುತ್ತೆ. ಅದಾದ ಸ್ವಲ್ಪ ದಿನಕ್ಕೆ ಅವನು ಅವಳಿಗೆ ಪ್ರಪೋಸ್ ಮಾಡ್ತಾನೆ. ಹೆಂಡತಿನ ತುಂಬ ಚೆನ್ನಾಗಿ ನೋಡ್ಕೋತಾನೆ, ಮಕ್ಕಳನ್ನ ತುಂಬ ಚೆನ್ನಾಗಿ ನೋಡ್ಕೋತಿರ್ತಾನೆ, ತುಂಬ ಪ್ರೀತಿಯಿಂದ ಇರ್ತಾರೆ. ಹಾಗಿದ್ದು ಕೂಡ ಮತ್ತೊಂದು ಹೆಣ್ಣಿಗೆ ಪ್ರಪೋಸ್ ಮಾಡ್ತಾನೆ. ನಾನು ಇನ್ನೊಂದು ತುಂಬ ಇಷ್ಟಪಡ್ತಾ ಇದ್ದೀನಿ, ನೀನೇನಕ್ಕೆ ನನ್ನ ಇಷ್ಟಪಡಬಾರ್ದು, ನಿನಗೇನೇ ಕಷ್ಟ ಸುಖ ಇದ್ದರೂ ಇಷ್ಟು ದಿನ ಹೇಳ್ಕೊತಿದ್ದೆ, ನಿನಗೇನೇ ಬೇಕಾದರೂ ನನ್ನ ಕೇಳು, ನಾನು ಕೊಡಿಸ್ತೀನಿ,
ಅವನಿಗೆ ಫೈನಾನ್ಷಿಯಲ್ ಚೆನ್ನಾಗಿರ್ತಾನೆ. ಸೊ ಹಾಗಾಗಿ ನಿನಗೇನೇ ಬೇಕಾದರೂ ನನ್ನ ಕೇಳು, ನಾನು ನಿನಗೆ ಕೊಡಿಸ್ತೀನಿ ಅಂತ ಹೇಳ್ತಾನೆ. ಮೊದಲು ಅವಳು ಬೇಡ ಅಂತ ಹೇಳಿದ್ರು. ತನ್ನ ಮಗುಗೋಸ್ಕರ ಬೇಕು, ಹೌದು ನನಗೋಸ್ಕರ ಯಾರೋ ಇರಬೇಕಂತ ಅವಳಿಗೆ ಅನಿಸುತ್ತೆ, ನನಗೋಸ್ಕರ ಯಾರಾದರೂ ಇರಬಾರ್ದ ಅಂತ ಆಗಿಂದಲೂ ಅವಳಿಗೆ ಅನ್ನಿಸ್ತಿರುತ್ತೆ. ಸೊ ಅವಾಗ ಏನು ಮಾಡ್ತಾಳೆ, ಇಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಅವಳು ಒಳ್ಳೆಯವಳ, ಇವ್ರು ಒಳ್ಳೆಯವರ, ಅದು ಹಂಗಲ್ಲ. ಅವ್ರ ಪರಿಸ್ಥಿತಿಗೆ ತಕ್ಕಂಗೆ ಮನಸ್ಥಿತಿ ಬದಲಾಗ್ತಾ ಹೋಗುತ್ತೆ, ಹೆಣ್ಮಕ್ಳಿಗಾಗಲಿ ಗಂಡು ಮಕ್ಳಿಗಾಗಲಿ. ಆದರೆ ಅದು ಸ್ವಲ್ಪ ಯೋಚನೆ ಮಾಡಬೇಕು, ಅವ್ರು ಬದಲಾಗೋಕ್ಕೂ ಮುಂಚೆ ಸ್ವಲ್ಪ ಯೋಚನೆ ಮಾಡಬೇಕು. ಸೊ ಆಯಿತು ಅಂತ ಇವಳು ಕೂಡ ಒಪ್ಕೊತಾಳೆ. ಫಸ್ಟ್ ಹೇಳ್ತಾಳೆ, ಅಲ್ಲ ನಿಮಗೆ ಅಷ್ಟು ಒಳ್ಳೆ ಹೆಂಡತಿ ಇದ್ದಾಳೆ, ಮಕ್ಕಳಿದ್ದಾರೆ, ಅವ್ರಿಗೆ ಮೋಸ ಮಾಡ್ದಂಗೆ ಆಗುತ್ತೆ, ಅವ್ರಿಗೆ ಮೋಸ ಮಾಡೋದಕ್ಕೆ ನನಗೆ ಇಷ್ಟ ಇಲ್ಲ ಅಂತ ಇವಳು ಹೇಳ್ತಾಳೆ. ಅದಕ್ಕೆ ಅವನು, ಇಲ್ಲ ನನಗೆ ನೀನು ಮತ್ತು ಅವಳಿಬ್ರು ಕಣ್ಣಿದ್ದಂಗೆ, ಇಬ್ಬರು ನನ್ನ ಕಣ್ಗಳ ಥರ ನೋಡ್ಕೊತೀನಿ, ನಾನು ಇಬ್ರಿಗೂ ಮೋಸ ಮಾಡಲ್ಲ, ಅವಳಿಗೂ ಮೋಸ ಮಾಡಲ್ಲ, ನಿನಗೂ ಮೋಸ ಮಾಡಲ್ಲ ಅಂತ ಕನ್ವಿನ್ಸ್ ಮಾಡ್ತಾನೆ. ಆವಾಗ ಅವಳು, ನನಗೆ ಪ್ರೀತಿಗಿಂತ ಹೆಚ್ಚಾಗಿ ಜವಾಬ್ದಾರಿ ಬೇಕು, ನನ್ನ ಮಗುವಿನ ಜವಾಬ್ದಾರಿ ತಗೋತೀನಿ ಅಂತ ಹೇಳಿದ್ರೆ, ನನ್ನ ಮಗುಗೆ ಒಳ್ಳೆ ಎಜುಕೇಷನ್ ಕೊಡಿಸ್ತೀನಿ ಅಂತ ಹೇಳಿದ್ರೆ ನಾನು ನಿಮ್ಮನ್ನ ಪ್ರೀತಿ ಮಾಡ್ತೀನಿ ಅಂತ ಹೇಳ್ತಾಳೆ. ಸೊ ಆವಾಗ ಅವನು, ಹೌದು ನಾನು ಒಪ್ಕೊತೀನಿ, ನಾನು ನಿನ್ನ ಮಗುನೂ ನೋಡ್ಕೊತೀನಿ, ನಿನ್ನೂ ನೋಡ್ಕೊತೀನಿ ಅಂತ ಹೇಳ್ತಾನೆ. ಇಷ್ಟೆಲ್ಲ ಹೇಳಿದ್ಮೇಲೆ ಅವಳು ಒಪ್ಕೊಳ್ದೇ ಇರೋದಕ್ಕೆ ಹೇಗಾಗುತ್ತೆ, ಒಪ್ಕೊತಾಳೆ. ಒಪ್ಕೊಂಡಾದ್ಮೇಲೆ ಏನಾಗುತ್ತೆ, ಕೆಲವು ದಿನ ಆದಮೇಲೆ ನಾನು ನಿನ್ನ ಪ್ರೀತಿ ಅಂತ, ನಾನು ನಿನ್ನನ್ನು ಸೇಮ್ ನನ್ನ ಹೆಂಡತಿ ಅಂತಲೇ ಅಂದ್ಕೊಂಡಿರೋದು. ಸೊ ಹಾಗಾಗಿ ನನ್ನಿಂದ ನಿನಗೊಂದು ಮಗು ಆಗಬೇಕು ಅನ್ನೋದು ನನ್ನ ಮನಸ್ಸಲ್ಲಿದೆ, ನಿನ್ನ ಆಸೆ ಏನಿದೆ ಅಂತ ಕೇಳ್ತಾನೆ ಅವನು ಇಂಡೈರೆಕ್ಟಾಗಿ. ಅವ್ನಿಗೇನು ಬೇಕು, ಅವಳ ದೇಹದ ಮೇಲೆ ಇಷ್ಟ ಆಗುತ್ತೆ ಅವನಿಗೆ. ನಾನು ನಿನ್ನ ಹೆಂಡತಿ ಥರನೇ ನಾನು ನೋಡ್ತಿರೋದು, ನಾನು ನನ್ನ ಹೆಂಡತಿ, ಸ್ವಂತ ಹೆಂಡತಿ ಅಂತಲೇ ಅಂದ್ಕೊಂಡಿರೋದು, ಹಾಗಾಗಿ ನೀನು ಯಾಕೆ ನನ್ನ ಹೆಂಡತಿ ಥರ ಇರಬಾರ್ದು ಅಂತ ಕೇಳ್ತಾನೆ ಅವಳನ್ನ. ಸೊ ಆವಾಗ ಅವಳು, ಇಲ್ಲ ನಮ್ಮ ಅಪ್ಪ ಅಮ್ಮ ಮಧ್ಯಮ ವರ್ಗದವರು, ಮಾನ ಮರ್ಯಾದೆಗೆ ಹಂಚ್ತಾರೆ, ನಾನು ಆ ಥರ ಹುಡುಗಿ ಅಲ್ಲ, ನನಗದು ಇಷ್ಟ ಇಲ್ಲ, ನೀವು ಪ್ರೀತಿಯಿಂದ ಮಾತಾಡಿಸ್ತೀನಿ ಅಂತ ಹೇಳಿದ್ರಿ, ಮೊದಲು ಸ್ನೇಹ ಅಂತ ಹೇಳಿದ್ರಿ, ನಂತರ ಪ್ರೀತಿ ಅಂತ ಹೇಳಿದ್ರಿ, ಇವಾಗಲೇ ಈ ಥರ ಅಂತ ಮಾತಾಡ್ತಿದ್ದೀರಾ ಅಂತ ಹೇಳ್ತಾಳೆ. ಅವನವಾಗ ಏನು ಮಾಡ್ತಾನೆ ಅಂತ ಹೇಳಿದ್ರೆ, ಪ್ರತಿ ವರ್ಷ ಪ್ರತಿ ಹಬ್ಬಕ್ಕೂ, ಗೌರಿ ಹಬ್ಬ ಬರಲಿ, ಸಂಕ್ರಾಂತಿ ಹಬ್ಬ ಬರಲಿ, ಅವಾಗ ಬಟ್ಟೆಗೆ ದುಡ್ಡು ಕೊಡೋದು, ನೆಕ್ಸ್ಟ್ ಮಗುಗೆ ಏನಾದರೂ ಹುಷಾರು ತಪ್ಪಿತು ಅಂತಂದರೆ ಮೊದಲು ತೋರಿಸುವಂಥ ದುಡ್ಡು ಕೊಡೋದು. ಅದಾದಮೇಲೆ ಅವಳಿಗೇನು ಕೇಳ್ತಾಳೆ, ಕೇಳೋದಕ್ಕೆ ಮುಂಚೆ ತಗೋದು ನಿಂಗೆ ಇಷ್ಟ ಅಲ್ವಾ ಅಂತ ಕೊಡಿಸೋದು, ಹಂಗೆಲ್ಲ ಕೊಡ್ಸೋದಕ್ಕೆ ಶುರು ಮಾಡ್ತಾನೆ. ಆವಾಗ ಒಂದಿನ ಕುತ್ಕೊಂಡು ಯೋಚನೆ ಮಾಡ್ತಾಳೆ ಅವಳು, ಅಲ್ವಾ ಇವನೇನು ನನಗೋಸ್ಕರ ಮಾಡ್ತಾ ಇಲ್ಲ ನನ್ನ ಗಂಡ, ಅವನ ಜೊತೆಲೇ ನಾನು ಚೆನ್ನಾಗಿ ಸಂಸಾರ ಮಾಡ್ಕೊಂಡು ಬರ್ತಿದ್ದೀನಿ, ನನಗೋಸ್ಕರ ಇವರೆಲ್ಲವನ್ನು ಮಾಡ್ತಿದ್ದಾರೆ, ಅವ್ರ ಜೊತೆ ನಾನು ಸಂಸಾರ ಮಾಡಿದ್ರೆ ಏನು ತಪ್ಪಾಗತ್ತೆ ಅನ್ನೋದು ಅವಳ ಮನಸ್ಸಿಗೆ ಬರುತ್ತೆ. ನನಗೋಸ್ಕರ ಅವ್ರು ಪ್ರತಿಯೊಂದು ಮಾಡ್ತಿದ್ದಾರೆ, ಅವ್ರು ಕೇಳೋದ್ರಲ್ಲಿ ತಪ್ಪೇನಿದೆ, ಅವ್ರು ಹೇಳ್ದಂಗೆ ಅವ್ರ ಜೊತೆ ನಡ್ಕೊಳ್ಳೋದ್ರಲ್ಲಿ ತಪ್ಪೇನಿದೆ ಅಂತ ಅವಳ ಮನಸ್ಸಿಗೆ ಬರುತ್ತೆ. ಆವಾಗ ಅಷ್ಟರಲ್ಲಿ ಸದ್ಯಕ್ಕೆ ಅವಳ ಮಗು ಅಷ್ಟರಲ್ಲಿ 3 ವರ್ಷ ಆಗುತ್ತೆ. ಅವರ ಇಬ್ಬರು ಮಕ್ಕಳು, ಅವಳು ಹುಡುಗ ಇದ್ದ ಅಲ್ವಾ, ಹುಡುಗನ ಇಬ್ಬರು ಮಕ್ಕಳು ಒಳ್ಳೆ ಕಾಲೇಜ್ ಅಲ್ಲ ಒಳ್ಳೆ ಸ್ಕೂಲಿಗೆ ಹಾಕಿರ್ತಾರೆ, ಒಳ್ಳೊಳ್ಳೆ ಸ್ಕೂಲ್ಗೆ ಲಕ್ಷಾಂತರ ರೂಪಾಯಿ ಕೊಟ್ಟು ಹಾಕಿರ್ತಾನೆ. ಆಗ ಅವಳ ಮಗನ ಕೂಡ 3 ವರ್ಷ ಆಗುತ್ತೆ. ಅವಳು ಕೇಳ್ತಾಳು ಅವನನ್ನು, ನಿನ್ನ ಮಕ್ಕಳನ್ನ ಸ್ಕೂಲಿಗೆ ಹಾಕಿದೆಯೋ, ನನ್ನ ಮಕ್ಕಳನ್ನು ಕೂಡ ಅಲ್ಲಿಗೆ ಹಾಕು, ಅವನಿಗೂ ಕೂಡ ಒಳ್ಳೆ ಎಜುಕೇಷನ್ ಕೊಡಿಸ್ಬೇಕಂತ. ಆವಾಗ ಅವ್ನು ಹೇಳ್ತಾನೆ, ಇಲ್ಲ ಇವಾಗ ಸ್ವಲ್ಪ ಬಿಸ್ನೆಸ್ಸಲ್ಲಿ ಲಾಸ್ ಆಗಿದೆ, ಇವಾಗ ಸ್ವಲ್ಪ ನನ್ನ ಹತ್ರ ದುಡ್ಡಿಲ್ಲ, LKG UKGಗೆ ಚಿಕ್ಕ ಕಾನ್ವೆಂಟ್ ಯಾವುದಕ್ಕಾದರೂ ಹಾಕೋಣ, 1ನೇ ಕ್ಲಾಸ್ ಆದಮೇಲೆ ಬೇಕಿದ್ರೆ ಒಳ್ಳೆ ಕಡೆ ಹಾಕೋಣ, ನನ್ನ ಮಕ್ಕಳು ಎಲ್ಲಿ ಓದುತ್ತಾ ಇದ್ದಾರೋ ಅಲ್ಲಿಗೆ ಅವನನ್ನು ಸೇರಿಸ್ತೀನಿ ಅಂತ ಹೇಳ್ತಾನೆ. ಆವಾಗ ಜಗಳ ಮಾಡೋದಕ್ಕೆ ಶುರು ಮಾಡ್ತಾಳೆ, ಅಲ್ಲ ನಿನ್ನ ಮಕ್ಕಳನ್ನ ಮಾತ್ರ ಒಳ್ಳೆ ಕಡೆ ಹಾಕಿದ್ಯಾ, ನನಗಿಬ್ಬರು ಕಣ್ಣು ನೀವಿಬ್ಬರು ಅಂತ ಹೇಳ್ತೀಯಾ, ಒಂದು ಕಣ್ಣಿಗೆ ಸುಣ್ಣ ಒಂದು ಕಣ್ಣಿಗೆ ಬೆಣ್ಣೆ ಮಾಡ್ತೀಯಾ, ಇಲ್ಲ ನನ್ನ ಮಗನೂ ಕೂಡ ನಿನ್ನ ಮಕ್ಕಳು ಎಲ್ಲಿ ಓದುತ್ತಿದ್ದಾರೋ ಅಲ್ಲೇ ನನ್ನ ಮಗನೂ ಕೂಡ ಸೇರಿಸ್ಬೇಕಂತ ಹೇಳ್ತಾಳೆ. ಅಷ್ಟರಲ್ಲಿ ಏನಾಗುತ್ತೆ, ಅವ್ನ ಹೆಂಡತಿಗೆ ಆಕ್ಸಿಡೆಂಟ್ ಆಗುತ್ತೆ. ಆಕ್ಸಿಡೆಂಟ್ ಆದಾಗ ಏನಾಗುತ್ತೆ, ಆಸ್ಪತ್ರೆಗೆ ಸೇರಿಸ್ತಾನೆ. ಯಾವ ಆಸ್ಪತ್ರೆಗೆ ಸೇರಿಸ್ತಾನೆ, ಒಳ್ಳೆ ಆಸ್ಪತ್ರೆಗೆ ಸೇರಿಸ್ತಾನೆ. ನನ್ನ ಹೆಂಡತಿ ಬೇಗ ಚೇತರಿಸ್ಕೋಬೇಕು, ನನ್ನ ಹೆಂಡತಿ ಹುಷಾರಾಗಬೇಕಂತ ಒಳ್ಳೆ ಆಸ್ಪತ್ರೆಗೆ ಸೇರಿಸ್ತಾನೆ. ಒಳ್ಳೆ ಆಸ್ಪತ್ರೆಗೆ ಸೇರಿಸಿದಾಗ ಅವಳು ಸ್ವಲ್ಪ ಜಾಸ್ತಿನೇ ಏಟಾಗಿರುತ್ತೆ. ಆವಾಗ ಅವಳನ್ನ ನೋಡ್ಕೊಳ್ಳೋದು, ಓಡಾಡೋದು ಆಸ್ಪತ್ರೆಗೂ ಮನೆಗೂ, ಆವಾಗ ಇವಳ ಕಡೆ ಸ್ವಲ್ಪ ಗಮನ ಕಡಿಮೆ ಆಗುತ್ತೆ. ನನ್ನ ಹೆಂಡತಿನ ಉಳಿಸ್ಕೋಬೇಕು ಅಂದರೆ ಅವ್ನಿಗೆ ಹೆಂಡತಿ ಮೇಲೆ ತುಂಬ ಪ್ರೀತಿ ಇರುತ್ತೆ. ಆವಾಗ ಇವಳು ಫೋನ್ ಮಾಡೋದು, ನನ್ನ ಮಗನ ಸೇರಿಸ್ಲಿಲ್ಲ, ಜೂನ್ ತಿಂಗಳಾಯಿತು, ಇನ್ನು ನನ್ನ ಮಗನ ಬಂದು ಇನ್ನು ಸೇರಿಸ್ಲಿಲ್ಲ, ಹಾಗೆ ಹೀಗೆ ಅಂತ ಹೇಳ್ತಿರ್ತಾಳೆ. ಇಲ್ಲ ನನ್ನ ಹೆಂಡತಿಗೆ ಸ್ವಲ್ಪ ಹುಷಾರಿಲ್ಲ, ಹತ್ರ ಸಂಬಂಧಿಕರೇ ಆಗಿರೋದ್ರಿಂದ, ಈಗ ನಮ್ಮ ಸ್ಟೇಟಸ್ ಅವ್ರಿಗೆ ಹೋಗ್ತಿದೆ ಅಂತ ಹೇಳಿದ್ರೆ ಅವ್ರು ಹತ್ರ ಸಂಬಂಧಿಕರೇ ಆಗಿರ್ತಾರೆ. ಸೊ ಹತ್ರ ಸಂಬಂಧಿಕರಾಗಿರೋದ್ರಿಂದ ಇವಳಿಗೂ ಕೂಡ ಅವ್ರ ವಿಚಾರಗಳು ಗೊತ್ತಾಗ್ತಿರುತ್ತೆ. ತನ್ನ ಹೆಂಡತಿನ ಡಿಸ್ಚಾರ್ಜ್ ಮಾಡ್ಕೊಂಡು ಕರ್ಕೊಂಡು ಬರುವಷ್ಟರಲ್ಲಿ 2.5 ಲಕ್ಷ ಬಿಲ್ ಆಗಿರುತ್ತೆ. ಸೊ 2.5 ಲಕ್ಷ ಬಿಲ್ನ ಕಟ್ಟಿ ಆ ಹೆಂಡತಿನ ಮನೆಗೆ ಕರ್ಕೊಂಡು ಬರ್ತಾನೆ. ಅವಳಿಗೆ ಆ ವಿಚಾರ ಗೊತ್ತಾಗುತ್ತೆ, ಹತ್ರ ಸಂಬಂಧಿಕರೇ ಆಗಿರೋದ್ರಿಂದ ಅವಳಿಗೆ ಆ ವಿಚಾರ ಗೊತ್ತಾಗುತ್ತೆ. 2.5 ಲಕ್ಷ ಬಿಲ್ ಆಯಿತು, ಹೆಂಡತಿನ ಮನೆಗೆ ಕರ್ಕೊಂಡು ಬಂದ ಅಂತ. ಆವಾಗ ಮತ್ತೆ ಕೋಪ ಮಾಡ್ಕೊಂಡು ಮತ್ತೆ ಕೆಟ್ಟದಾಗ ಮಾತಾಡೋದಕ್ಕೆ ಶುರು ಮಾಡ್ತಾಳೆ. ನಿನ್ನ ಹೆಂಡತಿಗೆ ಮಾತ್ರ 2.5 ಲಕ್ಷ ಬಿಲ್ ಕಟ್ಟಿ
ಕರ್ಕೊಂಡು ಬಂದೆ. ನನ್ನ ಮಗನಿಗೆ ನಾನು ಕೇಳಿದಾಗ ದುಡ್ಡಿಲ್ಲ ಅಂತ ಹೇಳಿದೆ. ನಿನ್ನ ಹೆಂಡ್ತಿಗೆ ಕಟ್ಟೋದಕ್ಕೆ ದುಡ್ಡಿತ್ತು, ನನ್ನ ಮಗನ ಕಟ್ಟೋದಕ್ಕೆ ದುಡ್ಡಿರಲಿಲ್ವ? ನಿನ್ನ ಹೆಂಡ್ತಿಗೆ ಆಕ್ಸಿಡೆಂಟ್ ಆಗಿಲ್ಲ ಅಂತ ಹೇಳಿದ್ರೆ ನನ್ನ ಮಗನಿಗೆ ಫೀಸ್ ಕಟ್ಟು ಅಂತ ಹೇಳಿದಾಗ ನನ್ನ ಹತ್ರ ₹1 ಇಲ್ಲ, ಬಿಸ್ನೆಸ್ಸಲ್ಲಿ ಲಾಸ್ ಆಗಿದೆ ಅಂತ ಹೇಳಿದೆ. ಇವತ್ತು ಅದೇ ನಿನ್ನ ಹೆಂಡ್ತಿ ಅಡ್ಮಿಟ್ ಆದ ತಕ್ಷಣ 2 ಲಕ್ಷ ಕೊಟ್ಟು ಅವಳನ್ನ ಹುಷಾರು ಮಾಡ್ಕೊಂಡು ಕರ್ಕೊಂಡು ಬಂದೆ, ಹಾಗೆ ಹೀಗೆ ಅಂತ ಬೈಯೋದಕ್ಕೆ ಶುರು ಮಾಡ್ತಾಳೆ. ಇವನಿಗೆ ಅವಳ ಕಡೆಯಿಂದ ಸಖತ್ ಹಿಂಸೆ ಅಂತ ಅನ್ಸೋದಕ್ಕೆ ಶುರು ಆಗುತ್ತೆ. ಅವಳು ಟಾರ್ಚರ್ ತಡೆಯೋದಕ್ಕೆ ಆಗ್ತಾನೆ ಇಲ್ಲ ಅನ್ನುವಷ್ಟು ಬೇಜಾರಾಗೋದಕ್ಕೆ ಶುರು ಆಗುತ್ತೆ. ಅವಾಗ ಏನು ಮಾಡ್ತಾನೆ, ಅವಳ ನಂಬರ್ನ ಬ್ಲಾಕ್ ಮಾಡ್ತಾನೆ. ಅವಳ ನಂಬರ್ನ ಬ್ಲಾಕ್ ಮಾಡಿದ ತಕ್ಷಣ ಅವಳಿಗೆ ಶಾಕ್ ಆಗುತ್ತೆ. ನೀನೇ ಬೇಕು, ನೀನು ಅಂದರೆ ಪ್ರೀತಿ, ನೀನು ಅಂದರೆ ನನ್ನ 2 ಕಣ್ಣು, ಹಾಗೆ ಹೀಗೆ ಅಂತಿದ್ದವನು ಇಷ್ಟು ಸಣ್ಣ ವಿಚಾರಕ್ಕೆ ಅಥವಾ ನನ್ನ ಮಗನ ಸ್ಕೂಲಿಗೆ ಸೇರಿಸೋ ವಿಚಾರಕ್ಕೆ ಬೇಜಾರು ಮಾಡ್ಕೊಂಡು ಬ್ಲಾಕ್ ಮಾಡೋದಲ್ಲ ಅಂತ ಬೇಜಾರಾಗುತ್ತೆ. ಅವಾಗ ಕೂತ್ಕೊಂಡು ಯೋಚನೆ ಮಾಡ್ತಾಳೆ ಅವಳು. ಅವಾಗ ಅವಳಿಗೆ ಅರಿವಾಗುತ್ತೆ, ಯಾರೋ ಮಾಡಿದ್ರೆ, ಯಾರೋ 3ನೇ ವ್ಯಕ್ತಿ ಮಾಡಿದ್ರೆ ಏನೋ 1,000, 2,000, 3,000 ಅಷ್ಟರಲ್ಲೇನೋ ಸಹಾಯ ಮಾಡ್ಬೋದು. ಆದರೆ ನಮಗೋಸ್ಕರ ಅಂತ ಮಾಡೋರು ಯಾವತ್ತಿದ್ರು ನಮ್ಮ ಮನೆಯವರೇ ಅಂತ ಅವಳಿಗೆ ಅರ್ಥ ಆಗುತ್ತೆ. ಆವಾಗ ಏನು ಮಾಡೋದಕ್ಕೆ ಶುರು ಮಾಡ್ತಾಳೆ, ಯಾರ ಮೇಲೂ ನಾವು ಯಾವತ್ತೂ ಡಿಪೆಂಡ್ ಆಗಬಾರ್ದು. ಅಕಸ್ಮಾತ್ ಈ ವಿಚಾರ ಏನಾದರೂ ನಮ್ಮ ಅಪ್ಪ ಅಮ್ಮಂಗೆ ಅಥವಾ ನಮ್ಮ ಸಂಬಂಧಿಕರಿಗೆ ಗೊತ್ತಾಗಿದ್ದರೆ ಅವರು ಎಲ್ಲರ ಮುಂದೆ ತಲೆ ಎತ್ಕೊಂಡು ನಿಂತ್ಕೊಳ್ಳೋದಕ್ಕಾಗ್ತಿತ್ತ, ಅಥವಾ ನಾನು ಅವ್ನು ಹೇಳಿದ ರೀತಿಯಲ್ಲಿ ನಾನು ನಡ್ಕೊಂಡಿದ್ರೆ, ಅವ್ನ ಹೆಂಡತಿ ಥರ ನಾನು ಅವನ ಜೊತೆ ನಡ್ಕೊಂಡಿದ್ರೆ ನಾನು ಸಾಯೋವರೆಗೂ ನನ್ನ ಮುಖ ನಾನು ನೋಡೋದಕ್ಕಾಗ್ತಿತ್ತ, ನನ್ನ ಮುಂದೆ ನಾನೇ ತಲೆ ತಗ್ಸೋಂಗಾಗ್ತಿತ್ತು. ಸೊ ಆ ಕೆಲಸ ಮಾಡಲಿಲ್ಲ. ದೇವರು ನನ್ನ ಜೊತೆಗಿದ್ದಾನೆ, ಇಷ್ಟರಲ್ಲೇ ಪಾರು ಮಾಡ್ದೆ. ನಾನು ಆ ಥರ ಕೆಟ್ಟ ದಾರಿ ತುಳಿಯೋದಕ್ಕೂ ಮುಂಚೆ ಆ ದೇವರು ನನ್ನ ಜೊತೆಗಿದ್ದು ನನಗೆ ಒಳ್ಳೆತನದಲ್ಲಿ ಕಾಪಾಡ್ದ. ನನ್ನ ಗಂಡ ಮಾಡ್ತಿಲ್ಲ, ಹಾಗೆ ಮಾಡ್ತಿಲ್ಲ, ಹೀಗೆ ಮಾಡ್ತಿಲ್ಲ, ಅವ್ರು ಮಾಡ್ತಿಲ್ಲ, ಇವ್ರು ಮಾಡ್ತಿಲ್ಲ ಅಂತ ಬೇಜಾರು ಮಾಡಿಕೊಂಡು ನಾನು ಅಲ್ಲಿ ಇಲ್ಲಿ ಟೈಮ್ ಪಾಸ್ ಮಾಡಿಕೊಂಡು ವೀಡಿಯೋಸ್ ನೋಡಿಕೊಂಡು ಆ ವೀಡಿಯೋಸ್ನ ಅಪ್ಲೋಡ್ ಮಾಡಿಕೊಂಡು ಕೂತ್ಕೊಳ್ಳೋದಕ್ಕಿಂತ ನಾನು ಕೂಡ ಡಿಗ್ರಿ ಮಾಡಿದ್ದೀನಿ, ಒಂದು ಸಣ್ಣ ಪುಟ್ಟ ಕೆಲಸಕ್ಕೆ ಹೋದರೂ ನನ್ನ ಮಗನ ಒಳ್ಳೆ ಕಾನ್ವೆಂಟಲ್ಲಿ ಓದಿಸ್ಬಹುದು. ನನ್ನ ಗಂಡ ಸರಿ ಇಲ್ಲ ಅಂತ ಹೇಳ್ಕೊಂಡು ಹೋದರೆ ಅವ್ರ ಮನೆಗೆ ಏನು ಬೇಕು ತರ್ತಿದ್ದಾರೆ. ನನ್ನ ಗಂಡ ಮಾಡ್ತಿಲ್ಲ, ಅವ್ರು ಮಾಡ್ತಿಲ್ಲ, ಇವ್ರು ಮಾಡ್ತಿಲ್ಲ ಅಂತ ನಾನು ಕೂತ್ಕೊಂಡ್ರೆ ನನ್ನ ಮಗನ ಒಳ್ಳೆ ಭವಿಷ್ಯ ರೂಪಿಸೋದಕ್ಕಾಗಲ್ಲ. ಹಾಗಾಗಿ ಸಣ್ಣದೋ ಪುಟ್ಟದೋ ನಾನು ಕೆಲಸಕ್ಕೆ ಹೋಗ್ಬೇಕಂತ ತೀರ್ಮಾನ ಮಾಡ್ಕೋತಾಳೆ. ಅವಳ ಮಗನ್ನ ಫಸ್ಟ್ LKGಗೆ ಒಂದು ಪುಟ್ಟ ಕಾನ್ವೆಂಟ್ಗೆ ಹಾಕಿ ಅವಳು ಕೆಲಸಕ್ಕೆ ಹೋಗೋದಕ್ಕೆ ಶುರು ಮಾಡ್ತಾಳೆ. ಸೊ ಕೆಲಸಕ್ಕೆ ಹೋಗೋಕ್ಕೆ ಶುರು ಮಾಡಿದ್ಮೇಲೆ ಅವಳ ಸಂಪಾದನೆ ಎಲ್ಲ ಕೂಡಿಡೋದಕ್ಕೆ ಶುರು ಮಾಡ್ತಾಳೆ. ಅವಳಿಗೆ ಅಲ್ಲಿ ಹೋಗಬೇಕು, ಇಲ್ಲಿ ಹೋಗಬೇಕು ಅಂತ ಮನಸ್ಸಿದ್ದಿದ್ದು, ಅದು ತೊಗೋಬೇಕು, ಇದು ತೊಗೋಬೇಕು ಅಂತ ಮನಸ್ಸಿದ್ದಿದ್ದು ಇವಾಗ ಜವಾಬ್ದಾರಿಯುತವಾದ ಮಹಿಳೆಯಾಗಿ ಬದಲಾಗ್ತಾಳೆ. ಬದುಕಲ್ಲಿ ಬದಲಾವಣೆ ಆಗಬೇಕಂದ್ರೆ ಅಥವಾ ನಾವು ಬದಲಾಗ್ತಿದ್ದೀವಿ ಅಂತ ಹೇಳಿದ್ರೆ ನಮ್ಮ ಪರಿಸ್ಥಿತಿಗಳೇ ಕಾರಣ. ನಮ್ಮ ಪರಿಸ್ಥಿತಿ ಹೇಗಿರುತ್ತೋ ಹಾಗೆ ನಮ್ಮ ಮನಸ್ಥಿತಿ ಬದಲಾಗ್ತಾ ಹೋಗುತ್ತೆ. ಆದರೆ ಕಷ್ಟ ಬಂದಾಗ ಯಾವುದೇ ಕಾರಣಕ್ಕೂ ಈ ರೀತಿ ಬೇರೆಯವ್ರ ಮೇಲೆ ಡಿಪೆಂಡ್ ಆಗೋದು ಬೇಡ. ಯಾಕಂದರೆ ಯಾರೋ ಮತ್ತೊಬ್ಬರು ಮಾಡೋರು ನಿಮಗೆ 1,000, 2,000, ₹100, ₹200 ಹೀಗೆ ಸಹಾಯ ಮಾಡ್ಬೋದು. ನೀವು ಯಾವುದೇ ಕಾರಣಕ್ಕೂ ಅವ್ರ ಮನೆಯವ್ರು ಅಥವಾ ಅವ್ರ ಸಂಸಾರ ಆಗೋದಕ್ಕೆ ಯಾವತ್ತಿದ್ರೂ ಸಾಧ್ಯ ಇಲ್ಲ. ಆತ ಕೂಡ ಅಷ್ಟೇ, ಅಷ್ಟು ಒಳ್ಳೆಯ ಸಂಸಾರ ಇಟ್ಕೊಂಡು, ಅಷ್ಟು ಒಳ್ಳೆಯ ಮಕ್ಕಳು ಇಟ್ಕೊಂಡು ಅವನ ಸಂಪಾದನೆಯಲ್ಲಿ ನೆಮ್ಮದಿಯಾಗಿದ್ದ, ಹೆಂಡತಿ ಮಕ್ಕಳು ಅವನ ಸಂಸಾರ ಅಂತ ನೆಮ್ಮದಿ ಆಗಿದ್ದ. ಹೀಗೆ ಮತ್ತೊಂದು ಯಾವುದೋ ಒಂದು ಸಣ್ಣ ವಿಚಾರಕ್ಕೆ, ಬೇರೆಯವ್ರಿಗೆ ಒಳ್ಳೇದು ಮಾಡ್ಬೇಕನ್ನೋ ವಿಚಾರಕ್ಕೆ, ಅಥವಾ ನೋಡಿದ ತಕ್ಷಣ ಏನೋ ಆಸೆ ಆಯಿತು ಅನ್ನೋ ವಿಚಾರಕ್ಕೆ ನಾವು ಇನ್ನೊಬ್ರನ್ನ ನಾವು ಸಾಕ್ತೀವಿ ಅಂತ ಹೇಳೋದು ತಪ್ಪದು. ತುಂಬ ಸುಂದರವಾಗಿ ನಡೀತಾ ಇರುವಂಥ ಸಂಸಾರದ ಜೊತೆಗೆ ಮತ್ತೊಂದು ಮಗದೊಂದು ಏನೋ ಒಂದು ಆಸೆ ಪಟ್ಟು ಇನ್ನೂ ಲೈಫಲ್ಲಿ ಇನ್ನೂ ಒತ್ತಡಗಳನ್ನ ಏರ್ಕೊಳ್ಳೋದಕ್ಕಿಂತ ನಾನು ನನ್ನ ಸಂಸಾರ, ನನ್ನ ಮಕ್ಕಳು ಅಂತ ನೋಡ್ಕೊಂಡು ಹೋದರೆ ನೆಮ್ಮದಿಯಾಗಿರಬಹುದು, ಜೀವನದಲ್ಲಿ ಇರೋವರೆಗೂ ನೆಮ್ಮದಿಯಾಗಿರಬಹುದು. ನಾವು ಮತ್ತೊಬ್ಬರಿಗೆ, ನಿಮಗೆ ಯಾರಿಗೋ ಕಷ್ಟ ಇದೆಯಾ, ಏನೋ ಒಂದಿನ ಸಹಾಯ ಮಾಡೋದಕ್ಕಾಗುತ್ತಾ, ಒಂದಿನ ಸಹಾಯ ಮಾಡಿ. ಯಾವುದೋ ಆಶ್ರಮದಲ್ಲಿ ಯಾವುದೋ ಮಕ್ಕಳುಗಳಿಗೆ ಎಜುಕೇಷನ್ ಕೊಡಿಸೋದಕ್ಕಾಗ್ತಿಲ್ವಾ, ಯಾವುದೋ ನಿಮ್ಮ ಕೈಲಾದಷ್ಟು ಹೋಗಿ ಸಹಾಯ ಮಾಡಿ. ವೃದ್ಧಾಶ್ರಮಗಳಿದೆ, ಏನೋ ಅವ್ರುಗಳಿಗೆ ನಿಮ್ಮ ಕೈಲಾದಷ್ಟು ಸಹಾಯ ಮಾಡಿ. ನಿಮ್ಮ ಅಕ್ಕಪಕ್ಕನೇ ಎಷ್ಟೋ ಜನ ಬಡವರು ಇರ್ತಾರೆ. ಸೊ ನಿಮಗೆ ಸಹಾಯ ಮಾಡಬೇಕು ಅನ್ನೋದೇ ಮನಸ್ಸಿದ್ರೆ ನಿಮ್ಮ ಕೈಲಿ ಎಷ್ಟಾಗುತ್ತೆ ಅಷ್ಟು ಸಹಾಯ ಮಾಡ್ಬೋದು. ನೀವು ಇಷ್ಟೇ ಮಾಡಿ ಅಷ್ಟೇ ಮಾಡಿ ಅಂತ ಹೇಳೋದಿಲ್ಲ. ಬಟ್ ಈ ಥರ ಕೆಲಸಗಳು ಮಾಡಿದಾಗ ನೀವು ಯಾರನ್ನ ನೀವು ಬಳಸ್ಕೊಂಡಿರ್ತಾರೋ, ಯಾರನ್ನ ನಿಮ್ಮ ಆಸೆಗಳಿಗೆ ಉಪಯೋಗ ಮಾಡ್ಕೊಂಡಿರ್ತಾರೋ ಅವ್ರ ಪ್ರತಿಯೊಂದನ್ನು ನೀವೇ ನೋಡ್ಕೋಬೇಕಾಗತ್ತೆ. ನಿಮಗೆ ಸಂಸಾರ ಇಲ್ಲ ಅಂತ ಹೇಳಿದ್ರೆ ಹಾಗೆ ಮಾಡೋದು ತಪ್ಪೆ. ಬೇರೆಯವ್ರ ಸಂಸಾರ ಹಾಳು ಮಾಡಿ ನೀವು ಆಸೆ ಪಟ್ಟು ನಿಮ್ಮ ಆಸೆಗಳನ್ನ ಈಡೇರಿಸ್ಕೊಳ್ಳೋದು ತಪ್ಪು. ನೀವು ಒಳ್ಳೆ ಸಂಸಾರ ಇಟ್ಕೊಂಡು ಬೇರೆ ಹೆಣ್ಣಿನ ಆಸೆ ಪಡೋದು ಇನ್ನೂ ತಪ್ಪು. ಅವಳು ಕೂಡ ಯೋಚನೆ ಮಾಡ್ತಾಳೆ, ಇನ್ಮೇಲೆ ಯಾವುದೇ ವೀಡಿಯೋಸ್ ನೋಡಬಾರ್ದು, ನಾನು ಅದಕ್ಕೆ ಟೈಮ್ ಇನ್ವೆಸ್ಟ್ ಮಾಡಬಾರ್ದು ಅಂತ ಹೇಳಿ ಅವಳು ಯಾವುದೇ ವೀಡಿಯೋಸ್ ನೋಡೋದಿಲ್ಲ. ಈಗ ಸೋಷಿಯಲ್ ಮೀಡಿಯಾಗಳಲ್ಲಿ ಹೆಂಗೆ ಅಂದರೆ ನಾವು ಯಾವ ರೀತಿ ವೀಡಿಯೋಸ್ ನೋಡ್ತೀವೋ ಅದೇ ಥರ ವೀಡಿಯೋಸ್ ನಮಗೆ ಪದೇ ಪದೇ ಬರ್ತಾನೆ ಇರುತ್ತೆ. ಆವಾಗಿಂದ ಅವಳು ಬದಲಾಗೋದಕ್ಕೆ ಶುರು ಮಾಡ್ತಾಳೆ. ಅವಳ ಮಗು
ಫೋಟೋ ಮಾತ್ರ ಅಪ್ಲೋಡ್ ಮಾಡ್ತಾಳೆ. ಯಾವಾಗಲೂ ಖುಷಿಯಾಗಿರೋದು, ಯಾವಾಗಲೂ ನಗ್ನಾಗ್ತಾ ಇರುವಂಥ ಫೋಟೋಸ್ ಮಾತ್ರ ಅಪ್ಲೋಡ್ ಮಾಡೋದಕ್ಕೆ ಶುರು ಮಾಡ್ತಾಳೆ. ಏನು ಗೊತ್ತಾ, ನಾವು ಸ್ಟೇಟಸ್ ಹಾಕ್ತೀವಂತ ಹೇಳಿದ್ರೆ ನಮ್ಮನ್ನು ನೋಡಿ ಯಾರು ನಮಗೋಸ್ಕರ ಮಾಡೋರು ಬರೋದಿಲ್ಲ, ಅವ್ರಿಗೇನೋ ಅನುಕೂಲ ಇದೆ ಅಂದ್ರೇ ಅವ್ರು ಬರೋದು. ಸೊ ಹಾಗಾಗಿ ಹೆಣ್ಮಕ್ಳಿಗೆ ಹೇಳ್ತಾ ಇದ್ದೀನಿ, ನಿಮ್ಗೇನೋ ಬೇಜಾರಾಯಿತು ಅಂದ ತಕ್ಷಣ ಸ್ಟೇಟಸ್ ಹಾಕೋದು ಬೇಡ. ನಾನು ಕೂಡ ಮೊದಲು ಹಾಗೆ ಇದ್ದೆ, ಸ್ವಲ್ಪ ಬೇಜಾರಾದ ತಕ್ಷಣ ಯಾವುದೋ ಒಂದು ವಿಡಿಯೋ ಹಾಕೋದು, ಯಾವುದೋ ಒಂದು ಇಷ್ಟ ಆಯಿತು ಅಂತ ಹಾಕೋದು, ಹಂಗೆಲ್ಲ ಮಾಡ್ತಿದ್ದೆ. ಬಟ್ ಎಲ್ಲರಿಗೂ ಅದು ಇರುತ್ತೆ, ಆ ಹೆಣ್ಮಕ್ಳಾಗಲಿ ಗಂಡು ಮಕ್ಕಳಾಗಲಿ ಅವ್ರಿಗೇನೋ ಒಂದು ವಿಚಾರಕ್ಕೆ ನೋವಾಯಿತು ಅಂತ ಅಂದಾಗ ಅವ್ರು ಹಾಕ್ತಿರ್ತಾರೆ. ಸೊ ಅದನ್ನು ಸ್ವಲ್ಪ ಕಂಟ್ರೋಲ್ ಮಾಡ್ಕೊಳ್ಳಿ. ನೀವು ಆದಷ್ಟು ಖುಷಿಯಾಗಿರೋದು, ನೀವು ಯಾವಾಗಲೂ ಆ್ಯಕ್ಟಿವ್ ಆಗಿರೋದು, ನೀವು ಯಾವಾಗಲೂ ಪಾಸಿಟಿವ್ ಆಗಿರೋದು ಹಾಕಿದಾಗ ನಿಮಗೂ ಕೂಡ ಅದು ನಿಮ್ಮ ಮನಸ್ಸಲ್ಲಿ ಅದು ಬಂದ್ಬಿಡುತ್ತೆ, ನನಗಾಗಿ ನಾನು ಬದುಕಬೇಕು, ನನಗಾಗಿ ನಾನು ಇರಬೇಕು ಅನ್ನೋದು. ಈ ಕತೆ ಅರ್ಥ ಏನಂತ ಹೇಳಿದ್ರೆ, ನಾವು ಬೇರೆಯವ್ರ ಹಂಗಲ್ಲಿ ಬೇರೆಯವ್ರ ದುಡ್ಡಲ್ಲಿ ನಾವು ಬದುಕ್ತೀವಿ ಅಂತ ಹೇಳಿದ್ರೆ ಜೀವನ ಪೂರ್ತಿ ಅವ್ರ ಹಂಗಲ್ಲೇ ಬದುಕಬೇಕಾಗತ್ತೆ. ಅದೇ ಕಷ್ಟಪಟ್ಟು ನಾವು ದುಡ್ದಾಗ ಆ ತೃಪ್ತಿನೇ ಬೇರೆ. ನಮಗೆ ಎಷ್ಟು ಅನುಕೂಲ ಇದೆಯೋ, ನಮ್ಗೆ ಎಷ್ಟು ನಮ್ಮ ಕೈಲಿ ಆಗುತ್ತೋ ಸೊ ಆ ಜೀವನಕ್ಕೆ ಹೊಂದ್ಕೊಂಡು ಬದುಕಬೇಕೇ ವಿನಃ ನಾವು ಯಾರೂ ಕೇಳ್ಕೊಂಡು ಬಂದಿಲ್ಲ ನಾವು ಇದೇ ಮನೆತನದಲ್ಲಿ ಹುಟ್ಟಿ ಅಥವಾ ಇಷ್ಟೇ ಶ್ರೀಮಂತರಾಗಿ ಹುಟ್ಟಬೇಕು, ಇಷ್ಟೇ ಬಡವರಾಗಿ ಹುಟ್ಟಬೇಕಂತ ದೇವ್ರು ಎಲ್ಲ ಹಾಕಿರ್ತಾನೋ ಅಥವಾ ಯಾರ ಮನೇಲಿ ನಮ್ಮ ಋಣ ಇರುತ್ತೋ ನಾವು ಅಲ್ಲೇ ಹುಟ್ಟೋದು. ನಾವು ಎಷ್ಟಕ್ಕೆ ನಮ್ಮ ಜೀವನ ಎಷ್ಟಕ್ಕಿದೆಯೋ ಅಷ್ಟಕ್ಕೆ ಮಾತ್ರ ನಾವು ಖರ್ಚು ಮಾಡಬೇಕು, ಅಥವಾ ನಮ್ಮ ಎಷ್ಟು ಆದಾಯ ಇದೆಯೋ ಅಷ್ಟು ಮಾತ್ರ ಖರ್ಚು ಮಾಡ್ಕೊಂಡು ಹೋಗಬೇಕು. ನಮ್ಮ ಮಿತಿಯನ್ನು ಮೀರಿ ಆಸೆ ಪಡೋದು ಈ ಥರ ದುಃಖಕ್ಕೆ ಕಾರಣ ಆಗುತ್ತೆ. ಹೆಣ್ಣಾಗಲಿ ಗಂಡಾಗಲಿ ನಮಗೋಸ್ಕರ ನಾವು ಕಷ್ಟಪಟ್ಟು ದುಡಿಯೋದನ್ನು ರೂಢಿಸ್ಕೋಬೇಕು. ಸೊ ನಮಗೋಸ್ಕರ, ನಾವು ಅವ್ರಿಗೋಸ್ಕರ ಇವ್ರಿಗೋಸ್ಕರ ಅನ್ನೋದೆಲ್ಲ ಬೇಡ, ನಮಗೋಸ್ಕರ ನಾವು ಕಷ್ಟಪಟ್ಟು ದುಡಿಯೋದನ್ನ ರೂಢಿಸ್ಕೊಂಡಾಗ ನಮಗೇನು ಇಷ್ಟ ಆಗುತ್ತೆ ಅದನ್ನು ನಾವು ತಗೋಬಹುದು. ನಾವೇನು ಇಷ್ಟಪಡ್ತೀವಿ ಅಲ್ಲಿಗೆ ನಾವು ಹೋಗ್ಬೋದು, ನಾವು ಎಲ್ಲಿಗೆ ಇಷ್ಟಪಡ್ತೀವಿ ಅಲ್ಲಿಗೆ ನಾವು ಹೋಗ್ಬೋದು ನಮ್ಮ ದುಡ್ಡಲ್ಲಿ. ಬಟ್ ಬೇರೆಯವ್ರ ದುಡ್ಡಲ್ಲಿ ನಾವು ಹೋಗ್ತೀವಿ, ಬೇರೆಯವ್ರ ದುಡ್ಡು ಮೇಲೆ ನಾವು ಡಿಪೆಂಡ್ ಆಗ್ತೀವಿ ಅಂದರೆ ಜೀವನ ಪೂರ್ತಿ ಅವ್ರ ಹಂಗಲ್ಲೇ ಇರಬೇಕಾಗುತ್ತೆ. ಅಕಸ್ಮಾತ್ ಅವರು ನಮ್ಮಿಂದ ದೂರ ಆದರು ಅಂದ್ಕೊಳ್ಳಿ, ಬಟ್ ಆ ಜಾಗಕ್ಕೆ ಇನ್ನೊಬ್ರನ್ನ ಹುಡುಕ್ಬೇಕಾಗುತ್ತೆ. ಯಾರು ಬರ್ತಾರೆ ನಮಗೋಸ್ಕರ ಯಾರಿದ್ದಾರೆ ಅಂತ ಹುಡುಕ್ಬೇಕಾಗುತ್ತೆ. ಸೊ ಆವಾಗ ನಿಮ್ಮ ಕ್ಯಾರೆಕ್ಟರ್ ಲೆಸ್ ಅಂತಲೇ ಅರ್ಥ ಅಂತಲೇ ಅಂದ್ಕೊಳ್ಳಿ. ನೀವೆಷ್ಟು ಒಳ್ಳೆಯವರಾಗಿರಿ, ನಿಮಗೆ ಯಾವುದೇ ಭಾವನೆಗಳಿಲ್ಲದೆ ಇರಲಿ, ನಿಮ್ಗೆ ಒಳ್ಳೆ ಭಾವನೆಗಳೇ ಇರಲಿ, ನೀವು ಜೀವನ ಮಾಡೋದಕ್ಕೆ ಮತ್ತೊಬ್ಬರ ಹತ್ರ ದುಡ್ಡಿಗೆ ಆಸೆ ಪಡ್ತಂತ ಹೇಳಿದ್ರೆ ಅವರಲ್ಲ ಮತ್ತೊಬ್ಬರು ಅಂತ. ಯಾಕೆ ಎಲ್ಲರೂ ಎಲ್ಲ ಟೈಮಲ್ಲೂ ಒಂದೇ ಥರ ಇರಲ್ಲ. ಯಾರು ಯಾವಾಗ ಬೇಕಾದರೂ ಬದಲಾಗಬಹುದು, ಯಾರು ಯಾವಾಗ ಬದಲಾಗ್ತಾರೆ ಅಂತ ಹೇಳೋಕ್ಕಾಗಲ್ಲ. ಈಗ ನಾವು ಬದಲಾಗಬಹುದು, ಅವ್ರು ಬದಲಾಗಬಹುದು. ಸೊ ಹಾಗಾಗಿ ಹೇಳ್ತಾ ಇದ್ದೀನಿ, ನಮಗೋಸ್ಕರ ನಾವು ದುಡಿಯೋದನ್ನ ರೂಢಿಸ್ಕೊಂಡಾಗ ಯಾರೂ ಬೇಕಾಗಲ್ಲ. ನಮಗೋಸ್ಕರ ನಾವಿದ್ದೀವಿ, ನಮ್ಮ ಮಕ್ಕಳಿಗೋಸ್ಕರ ನಾವಿದ್ದೀವಿ ಅಂತ ಅನ್ನಿಸ್ದಾಗ ಯಾರೂ ಬೇಕಾಗಲ್ಲ, ಯಾರೂ ಬೇಕು ಅಂತಲೂ ಅನಿಸಲ್ಲ. ಸೊ ನಮಗೋಸ್ಕರ ಯಾರೋ ಇದ್ದಾರೆ, ಯಾರೋ ಬರ್ತಾರೆ, ಯಾರೋ ಮಾಡ್ತಾರೆ ಅಂತ ಅಂದ್ಕೊಂಡಾಗ ಅದು ನೋವು ಕಾರಣ ಆಗುತ್ತೆ. ಯಾಕಂದ್ರೆ ಹೇಳ್ತಿದ್ದೀನಲ್ವ, ಯಾವಾಗಲೂ ಯಾರೂ ಒಂದೇ ಥರ ಇರೋದಕ್ಕಾಗಲ್ಲ. ಜೀವನ ಪೂರ್ತಿ ನಾವು ಸಮಾಜದಲ್ಲಿ ತಲೆ ಎತ್ಕೊಂಡು ಓಡಾಡಬೇಕಂತ ಹೇಳಿದ್ರೆ ನಾವು ನಮಗಾಗಿ ದುಡಿಬೇಕು. ನಮ್ಮನ್ನ ನೋಡಿದಾಗ ಬೇರೆಯವರು ಈ ರೀತಿ ಬದುಕಬೇಕಂತ ಅನಿಸ್ಬೇಕು. ನಮ್ಮ ಕನ್ನಡಿನ ನೋಡಿದಾಗ ನಮ್ಮ ಮುಖವನ್ನು ನಾವು ನೋಡಿ ತಲೆ ತಗ್ಸೋ ಹಾಗಿರಬಾರ್ದು. ಯೋಚನೆ ಮಾಡಿ, ನಾವೇನಾದ್ರು ಕೆಟ್ಟ ಕೆಲಸ ಮಾಡಿದ್ರೆ ನಮ್ಮ ಮುಖ ನಾವು ಕನ್ನಡಿಗೆ ನೋಡ್ಕೊಳ್ಳೋದಕ್ಕಾಗಲ್ಲ. ಜೀವನ ಪರ್ಯಂತ ನಮಗೆ ನಾವು ಹೆದರ್ಕೊಂಡು ಬದುಕಬೇಕಾಗುತ್ತೆ. ನಮಗೆ ನಮ್ಮ ಮನಸ್ಸಾಕ್ಷಿಗೆ ನಾಚಿಕೆ ಆಗುತ್ತೆ. ಕನ್ನಡಿ ಮುಂದೆ ನಿಂತ್ಕೊಂಡಾಗ ನಮ್ಮ ಮುಖ ನಾವು ನೋಡ್ಕೊಳ್ಳೋಕೆ ನಾಚಿಕೆ ಆಗುತ್ತೆ. ಸೊ ಹಾಗಾಗಿ ಏನೇ ಆಗಲಿ, ಏನೇ ಕಷ್ಟ ಬರಲಿ, ನಾವು ಕಷ್ಟಪಟ್ಟು ದುಡಿಬೇಕು. ಈಗಿನ ಸಮಾಜದಲ್ಲಿ ಕೆಲಸ ಇಲ್ಲ ಅಂತಲ್ಲ, ಪ್ರತಿಯೊಂದು ಕೆಲಸನೂ ಇದೆ. ಯಾವ ಕೆಲಸ ಸಿಗುತ್ತೋ, ನಮ್ಮ ಯೋಗ್ಯತೆಗೆ ತಕ್ಕಂಗೆ ಯಾವ ಕೆಲಸ ಸಿಗುತ್ತೋ ಸೊ ಅದನ್ನು ಮಾಡಿಕೊಂಡು ಅಷ್ಟು ಆದಾಯದಲ್ಲಿ ನಮ್ಮ ಜೀವನವನ್ನು ಒಳ್ಳೆಯದಾಗಿ ರೂಪಿಸ್ಕೋಬೇಕು. ಇರೋದ್ರಲ್ಲಿ ನೆಮ್ಮದಿಯಾಗಿರೋದನ್ನು ಅಭ್ಯಾಸ ಮಾಡ್ಕೋಬೇಕಂತ ನಾನು ಹೇಳ್ತಾ ಇದ್ದೀನಿ. ಇದೇ ಥರ ಕಥೆಗಳು ಈಗಿನ ಸಮಾಜದಲ್ಲಿ ನಡೀತಿರೋದು ಹೀಗೇನೆ. ಕೆಲವೊಂದು ನಾನು ಈ ಥರ ಕೇಳಿದ್ದೀನಿ, ನಾನು ನೋಡಿದ್ದೀನಿ, ಹಾಗಾಗಿ ಹೇಳ್ತಿದ್ದೀನಿ. ನೋಡೋಣ ನೆಕ್ಸ್ಟು. ಇದರಲ್ಲಿ ಹುಡುಗಂದು ತಪ್ಪಿಲ್ಲ, ಹುಡುಗಿದು ತಪ್ಪಿಲ್ಲ. ಪರಿಸ್ಥಿತಿಗೆ ತಕ್ಕ ಹಾಗೆ ಅಥವಾ ಆ ಒಂದು ಆಕರ್ಷಣೆಯಿಂದಾಗಿ ಅವ್ರ ಮನಸ್ಥಿತಿಗಳು ಬದಲಾಯಿತು. ಸೊ ಆ ಬದಲಾವಣೆ ಸರಿಯಾದ ಟೈಮ್ನಲ್ಲಿ ಅವ್ರಿಗೆ ಬುದ್ಧಿ ಬರೋ ಹಾಗೆ ಮಾಡ್ತು. ಸೊ ಅವ್ರ ಜೀವನ ಹಾಳಾಗಲಿಲ್ಲ. ಆದರೆ ಇದೇ ವಿಚಾರವಾಗಿ ಜೀವನ ಹಾಳು ಮಾಡ್ಕೊಂಡವರು, ಜೀವ ಕಳ್ಕೊಂಡವರು, ಜೀವ ತೆಗೆದವರು ತುಂಬ ನೋಡ್ತಿರ್ತೀವಿ ನಾವು. ಈಗಿನ ಸಮಾಜದಲ್ಲಿ ಬರ್ತಾನೆ ಇರುತ್ತೆ, ಇದೇ ಥರ ವಿಚಾರಗಳೇ ನಡೀತಾ ಇರುತ್ತೆ. ಸೊ ನೆಕ್ಸ್ಟ್ ಇದೇ ಥರ ಒಂದು 3-4 ಕತೆಗಳ ಮೂಲಕ ನಾನು ಬರಬೇಕಂತ ಅಂದ್ಕೊಂಡಿದ್ದೀನಿ. ಈ ಕತೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹೀಗೆ ಪ್ರೋತ್ಸಾಹ ಕೊಡ್ತಾಯಿರಿ. ನನ್ನ ಕತೆ ಹೇಳೋದ್ರಲ್ಲಿ ಏನಾದರೂ ಮಿಸ್ಟೇಕ್ ಆಗಿದರೆ, ಪದಗಳೇನಾದರೂ ತಪ್ಪಾಗಿ ಉಚ್ಚಾರಣೆ ಮಾಡಿದರೆ ಕ್ಷಮಿಸಿ.
ನಾನಿನ್ನೂ ಕತೆ ಹೇಳೋದಕ್ಕೆ ಇನ್ನೂ ನೀಟಾಗಿ ಕಲ್ತಿಲ್ಲ ಅಂತ ಹೇಳಿದ್ರೆ, ಇನ್ನೂ ಕತೆ ಹೇಳೋದಕ್ಕೆ ಸರಿಗೆ ಬರ್ತಿಲ್ಲ ಅಂತ ಹೇಳಿದ್ರೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ನಾನು ಇವಾಗ ಶುರು ಮಾಡಿದ್ದೀನಲ್ವ, ಸೊ ನನಗೆ ಹೆಂಗಾಗುತ್ತೋ ಆ ರೀತಿ ಹೇಳಿದ್ದೀನಿ. ನಾನು ಕತೆ ಹೇಳುವಂಥ ನಿರೂಪಣಾ ಶೈಲಿಯಲ್ಲಿ ಏನಾದರೂ ಬದಲಾಯಿಸ್ಕೋಬೇಕಂತ ಹೇಳಿದ್ರೆ ಹೇಳಿ, ನಾನು ಬದಲಾಯಿಸ್ಕೊತೀನಿ. ಬದುಕಿನ ಜೊತೆ ಬವಣೆಯ ಕತೆ. ಮುಂದಿನ ಕಥೆಯೊಂದಿಗೆ ನಿಮ್ಮೊಂದಿಗೆ ನಾನು, ನನ್ನೊಂದಿಗೆ ನೀವೆಲ್ಲರೂ ಇರಬೇಕಂತ ಕೇಳ್ಕೊತಾ ಇದ್ದೀನಿ. ಧನ್ಯವಾದಗಳು.